ಸರ್ ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಝೂಮ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮ ನೇರವಾಗಿ ಆರಂಭ ಮಾಡ್ತಾ ಇದ್ದೇನೆ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು, ದಾವಣಗೆರೆಯಿಂದ ಕರ್ನಾಟಕ. ಸುಮಾರು ಒಂದು 20 ವರ್ಷಗಳ ಒಂದು ನೆಟ್ವರ್ಕಿಂಗ್ ಪ್ರಯಾಣದಲ್ಲಿ ಒಂದು ಅನುಭವವನ್ನು ಪಟ್ಟಿದ್ದೇನೆ ಅಂತ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಒಂದು ಅನುಭವ ಚೆನ್ನಾಗಿದೆ, ರೈಟ್? ಸಿ, ಈ NGO ಶ್ರೀ ಮಾ ರೋಟಿ ಫೌಂಡೇಶನ್, ಆ್ಯಕ್ಚುಲಿ ಇದು ಸಂಪೂರ್ಣ ಹೆಸರು ಬಂದ್ಬಿಟ್ಟು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತೇಳಿ. ಇದೊಂದು NGO, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಹರಿಯಾಣ, ರೋಟಕ್ ಜಿಲ್ಲೆ, ರೋಟಕಲ್ಲಿ ಇರತಕ್ಕಂಥದ್ದು ಹೆಡ್ ಆಫೀಸ್. ಸೊ NGO ಅಂದ ಮಾತ್ರಕ್ಕೆ ನಮ್ಗೆಲ್ಲರಿಗೂ ಗೊತ್ತು NGOದವ್ರು ಏನು ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಒಂದು ಸಮಾಜ ಕಲ್ಯಾಣ ಕೆಲಸಗಳನ್ನು ಮಾಡ್ತಾರೆ. ಬಡಬಗ್ಗರಿಗೆ, ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಒಂದು ಅನುಕೂಲಗಳು ಮಾಡಿಕೊಡ್ತಕ್ಕಂಥದ್ದು, ಆರೋಗ್ಯ ಸವಲತ್ತುಗಳನ್ನು ಒದಗಿಸ್ಕೊಡತಕ್ಕಂಥದ್ದು, ಬಡ ಹೆಣ್ಮಕ್ಳಿಗೆ ಮದುವೆ ಮಾಡಿಸ್ತಕ್ಕಂಥದ್ದು, ಬಡ ಹೆಣ್ಮಕ್ಳಿಗೆ ಒಂದು ಸ್ವಂತ ಉದ್ಯೋಗ ಸೃಷ್ಟಿ ಮಾಡಿಕೊಡತಕ್ಕಂಥದ್ದು ಆಗಿರ್ಬೋದು. ಆಮೇಲೆ ಸಮಾಜದಲ್ಲಿ ಏನೆಲ್ಲ ಕ್ರಿಮಿನಲ್ ಆಕ್ಟಿವಿಟಿ ನಡೀತವೆ, ಆ ಕ್ರಿಮಿನಲ್ ಆಕ್ಟಿವಿಟಿಗಳ ಬಗ್ಗೆ ಎಚ್ಚರಿಕೆ ನೀಡತಕ್ಕಂಥದ್ದು ಹೆಣ್ಮಕ್ಳಿಗೆ. ಸೊ ಹೀಗೆ ಸಾಕಷ್ಟು, ಅದರಲ್ಲೇ ಈ ಅನಾರೋಗ್ಯವಂತರಿಗೆ ಆಪರೇಷನ್ಗಳು ಮಾಡಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಅದರಲ್ಲೂ ಈ NGOದ ಒಂದು ವಿಶೇಷತೆ ಏನು ಅಂತಂದ್ರೆ, ಆ ಹೆಸರಲ್ಲೇ ಇದೆ ರೋಟಿ, ಅಂದ್ರೆ ರೋಟಿ ಬ್ಯಾಂಕ್ ಅಂತ ಹೇಳ್ತೀವಿ. ಅಂದ್ರೆ ದಿನನಿತ್ಯ ಒಂದು ಅನ್ನ ಸೇವೆ ಅನ್ನೋದನ್ನ ಮಾಡ್ತಾನೆ ಇದ್ದಾರೆ, ಅನ್ನ ಸೇವೆ ಅನ್ನೋದನ್ನ ನಡೆಸ್ತಾನೆ ಇದ್ದಾರೆ. ಈ ಆಲ್ಮೋಸ್ಟ್ ಈ NGO ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಇವತ್ತು ಎಷ್ಟು ಪ್ರಸಿದ್ಧವಾಗಿದೆ ಅಂತಂದ್ರೆ, ಇವರು ಸೇವೆ ಸಲ್ಲಿಸ್ತಾ ಇವತ್ತು ನಮ್ಮ ಭಾರತದಲ್ಲಿ 8ನೇ ಸ್ಥಾನಕ್ಕೆ ತಲುಪಿದ್ದಾರೆ ಅಂತಂದ್ರೆ ಆಲೋಚನೆ ಮಾಡ್ಕೊಳ್ಳಿ. ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಆ ಕಡೆಗೆ ಕಂಪ್ಲೀಟ್ ಆಗಿ ಡೆಲ್ಲಿ, ಹರಿಯಾಣ, ಚಂಡೀಗಢ, ಓಕೆ, ಅಂಡ್ ಉತ್ತರಾಖಂಡ್, ಜಾರ್ಖಂಡ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು. ಸೊ ಇಂಥ ಕಡೆ ಎಲ್ಲ ನಾರ್ತ್ ಸೈಡಲ್ಲಿ ಹೋದ್ರೆ ಇದ್ರ ಬಗ್ಗೆ ಸಾಕಷ್ಟು ಚಿರಪರಿಚಿತ ಅಂತ ಹೇಳ್ಬೋದು ಜನರಿಗೆ. ಯಾಕಂದ್ರೆ ಅಷ್ಟೊಂದು ಸಮಾಜದ ಕಲ್ಯಾಣ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರತಕ್ಕಂಥದ್ದು. ಓಕೆ, ಸಿ, ಅದ್ರ ಜೊತೆಯಲ್ಲೇನೆ ಇನ್ನೊಂದು ಆಲೋಚನೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ, ಇವೆಲ್ಲ ಫೋಟೋಗ್ರಾಫ್ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಅವರವರ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಆರ್ಥಿಕವಾಗಿ ಸದೃಢರಾಗ್ಲಿ ಅನ್ನೋದಕ್ಕೋಸ್ಕರ ಒಂದು ವ್ಯವಸ್ಥೆನ ಇಲ್ಲಿ ನಮಗೆ ರೂಪಿಸ್ಕೊಟ್ಟಿದ್ದಾರೆ. ಅದೇನು ವ್ಯವಸ್ಥೆ ಅನ್ನತಕ್ಕಂಥದ್ದು ನೋಡುವ. ಅದು ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದು ಕೂಡ ನಾವು ನೋಡುವ. ಅದು ಹೇಗೆ ಕೆಲಸ ನಿರ್ವಹಿಸುತ್ತೆ ಅಂದ್ರೆ P2P ವ್ಯವಸ್ಥೆಯಲ್ಲಿ ಇದು ಕೆಲಸ ನಿರ್ವಹಿಸುತ್ತೆ ರೀತಿಯಲ್ಲಿ. P2P ಅಂದ್ರೆ ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿ ನಡುವೆ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಅನ್ನತಕ್ಕಂಥದ್ದು ಸಿಗ್ತಾ ಇದೆ. ಏನ್ ಸಹಾಯ? ಹಣದ ಸಹಾಯ, ಧನ ಸಹಾಯ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇದನ್ನು ಕ್ರೌಡ್ ಫಂಡಿಂಗ್ ಅಂತ ನಾವು ಕರಿಬಹುದು. ಯಾಕಂದ್ರೆ ಕ್ರೌಡ್ ಫಂಡಿಂಗ್ ಅನ್ನತಕ್ಕಂಥ ಒಂದು ಶಬ್ದ ಏನಿದೆ, ಈ ಪದಗಳೇನಿದೆ, ಸರ್ಕಾರಕ್ಕೆ ಚೆನ್ನಾಗಿ ಅರ್ಥ ಆಗತಕ್ಕಂಥದ್ದು. ಸರ್ಕಾರ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವನ್ ಬ್ಯಾಂಕ್ ಆಗಿರ್ಬೋದು, ಅಂಡ್ RBI ಆಗಿರ್ಬೋದು, ಈ ತರ. ಸೊ ಕ್ರೌಡ್ ಫಂಡಿಂಗ್ ಅನ್ನತಕ್ಕಂಥದ್ದು ಭಾರತದಲ್ಲಿ ಒಂದು ಲೀಗಲ್ ಆಗಿ ಇರತಕ್ಕಂಥ ಒಂದು ವ್ಯವಸ್ಥೆ. ಅಂಡರ್ ಸೆಕ್ಷನ್ 8 ಸೆಬಿ ಗೈಡ್ಲೈನ್ಸ್ ಪ್ರಕಾರ ಈ ವ್ಯವಸ್ಥೆ ರನ್ ಆಗ್ತಾ ಇದೆ. ಸೊ P2P ಇದರ ಅನುಕೂಲಗಳೇನು ಅಂತಂದ್ರೆ 100% ಸೆಕ್ಯೂರ್ ಆಗಿರ್ತದೆ, ತುಂಬಾ ಪರ್ಫೆಕ್ಟ್ ಆಗಿರುತ್ತೆ, ರಕ್ಷಣೆ ಒಂದು ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ಬೋದು. ಹಾಗೇನೆ ವೆರಿಫೈಡ್, ಯಾರಿಂದ ಯಾರಿಗೆ ಏನು ಧನ ಸಹಾಯ ಸಿಗ್ತಾ ಇದೆ ಅನ್ನತಕ್ಕಂಥದ್ದನ್ನ ಖಚಿತಪಡಿಸ್ಕೊಂಡು ನೀಡತಕ್ಕಂಥದ್ದು, ಪಡೆಯತಕ್ಕಂಥದ್ದು. ಟ್ರಾನ್ಸ್ಪರೆನ್ಸಿ, ಇಲ್ಲಿ ಮುಚ್ಚುಮರೆ ಅಥವಾ ಕಳ್ಳತನ ಅನ್ನತಕ್ಕಂಥದ್ದು ಮಾತೇ ಬರೋದಿಲ್ಲ. ಓಕೆ, ಸೊ ಹಾಗಾಗಿ 100% ಟ್ರಾನ್ಸ್ಪರೆನ್ಸಿ. ನಮ್ಮಗಳ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಅದು ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಲೆಕ್ಕಪತ್ರಗಳನ್ನು ಕೊಡತಕ್ಕಂಥದ್ದು. ಇನ್ನು ಪೀರ್ ಟು ಪೀರ್ ಅಂದ್ರೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ. ಇನ್ನು 100% ಡಿಸ್ಟ್ರಿಬ್ಯೂಷನ್. ನಾನು ಯಾವುದೇ ವ್ಯಕ್ತಿಗೆ ಧನ ಸಹಾಯ ಮಾಡಿದ್ರೆ ನಾನು ಎಷ್ಟು ಕೊಟ್ಟಿದ್ದೇನೆ ಅವ್ರಿಗೆ 100% ಸಂಪೂರ್ಣವಾಗಿ ಅಷ್ಟು ತಲುಪುತ್ತೆ. ನನಗೆ ಯಾರು ಧನ ಸಹಾಯ ಮಾಡ್ತಾರೆ ಅವ್ರು ಕೊಟ್ಟಂತ ಸಂಪೂರ್ಣ ಹಣ ನನಗೆ ಬಂದು ತಲುಪುತ್ತೆ. ಅದರಲ್ಲಿ ಸೋರಿಕೆ ಆಗತಕ್ಕಂಥದ್ದು, ಲೀಕೇಜ್ ಆಗತಕ್ಕಂಥದ್ದು ಏನಿಲ್ಲ. ಅಂದ್ರೆ ಅರ್ಥ, ಇಲ್ಲಿ ಮಧ್ಯವರ್ತಿಗಳು ಯಾರು ₹1 ಕಮಿಷನ್ ಅಂತಕ್ಕಂಥದ್ದು ತಗೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ.
ಹಾಗಾಗಿ ಇದನ್ನ ಏನ್ ಹೇಳ್ತಿದೀವಿ, ರಿಯಲ್ ಹೆಲ್ಪಿಂಗ್ ಪ್ಲಾನ್. ಹಾಗಾಗಿ ಇದನ್ನ ಹೇಳ್ತಾರೆ ನಿಜವಾಗ್ಲೂ ಇದೊಂದು ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗತಕ್ಕಂಥ ಒಂದು ಯೋಜನೆ, ರೈಟ್. ಸೊ ಈ ವ್ಯವಸ್ಥೆಯಲ್ಲಿ ನಾನು ಕೂಡ ಸೇರ್ಪಡೆ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ನಾನು ನೀವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ 220 ರೂಪಾಯಿಗಳನ್ನ ನಾನು ಧನ ಸಹಾಯ ಮಾಡೋದ್ರ ಮುಖಾಂತರ ಈ ವ್ಯವಸ್ಥೆಯಲ್ಲಿ ನನ್ನನ್ನು ನಾನು ನೋಂದಣಿ ಮಾಡ್ಕೋಬಹುದು, ಸೇರ್ಕೋಬಹುದು. 220 ರೂಪಾಯಿನ ದಾನ ಗಿಫ್ಟ್ ಕೊಡೋದು, ಧನ ಸಹಾಯ ಮಾಡೋದು ಯಾರಿಗೆ ಅಂತಂದ್ರೆ ಈ ವ್ಯವಸ್ಥೆನ ನಿಮ್ಗೆ ಯಾರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ನಿಮ್ಮನ್ನು ಯಾರು ರೆಫರ್ ಮಾಡಿದ್ರು, ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಸಿಸ್ಟಮ್ಗೆ, ಅವರಿಗೇನೆ ನೀವು 220 ರೂಪಾಯಿನ ಕೊಡ್ತೀರಾ. ಹೇಗೆ ಕೊಡ್ತೀರಾ? ಫೋನ್ ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ, ಅಥವಾ ನಿಮ್ಮ ಬ್ಯಾಂಕ್ ಖಾತೆಯಿಂದ ಅವ್ರ ಬ್ಯಾಂಕ್ ಖಾತೆಗೆ ನೇರವಾಗಿ ನೀವು ಹಣವನ್ನ ವರ್ಗಾಯಿಸ್ತಕ್ಕಂಥದ್ದು 220 ರೂಪಾಯಿಗಳು. ಸರಿ, 220 ರೂಪಾಯಿಗಳನ್ನ ನೀವು ಅವ್ರಿಗೆ ಕೊಟ್ಟ ಮೇಲೆ ನಿಮ್ಮ ಡೀಟೇಲ್ಸ್ ಅನ್ನ ನೀವು ಕೊಡಬೇಕು. ನಿಮ್ಮ ಹೆಸರು, ತಂದೆ ಹೆಸರು, ನಿಮ್ಮ ಅಡ್ರೆಸ್ಸು, ಯಾವ ಸ್ಟೇಟು, ಯಾವ ಜಿಲ್ಲೆ, ಯಾವ ಊರು, ಪಿನ್ ಕೋಡ್ ಸಮೇತವಾಗಿ, ಜೊತೆಯಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ಫೋನ್ ಪೇ ನಂಬರ್ ಅಥವಾ ಗೂಗಲ್ ಪೇ ನಂಬರ್ ಮತ್ತು ಬ್ಯಾಂಕ್ ಖಾತೆಯ ನಂಬರ್, ಇದಿಷ್ಟನ್ನು ಕೂಡ ಎಲ್ಲ ಸ್ಪಷ್ಟವಾಗಿ ನೀವು ಕೊಟ್ಟಾಗ ನಿಮ್ಮ ಹೆಸರು ನೋಂದಣಿ ಆಗುತ್ತೆ ಈ NGOದಲ್ಲಿ. ಅದಕ್ಕೆ 20 ರೂಪಾಯಿಯಷ್ಟು ಖರ್ಚಾಗ್ತದೆ. ಅದಕ್ಕೊಂದು ಇ-ಪಿನ್ ರಿಜಿಸ್ಟ್ರೇಷನ್ ಅಂತ ಇರ್ತದೆ. ಅಂದ್ರೆ ಆ ಇ-ಪಿನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥದ್ದು NGOದವ್ರನ್ನು ಕೊಡ್ತಾರೆ ಒಂದು ಇ-ಪಿನ್ನ. ಅದಕ್ಕೆ 20 ರೂಪಾಯಿ NGOಕ್ಕೆ ನಿಮ್ಮಿಂದ ಒಂದು ಚಾರಿಟಿ ರೂಪದಲ್ಲಿ ಕೊಟ್ಟಂಥದ್ದು, ರೈಟ್. ಇನ್ನು 200 ರೂಪಾಯಿ ಯಾರಿಗೆ ಅಂದ್ರೆ ನಿಮ್ಮನ್ನ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವ್ರ ಹತ್ರನೇ ಉಳಿಯುತ್ತೆ. ಅದು ಅವರಿಗೆ ಆದಾಯ ಅಂತ ಪರಿಗಣಿಸ್ಬೋದು. ಓಕೆ, ಸರಿ. ನೀವು ಸೇರಿದ್ದಾಯ್ತು. ಇಲ್ಲಿಂದ ಮುಂದಕ್ಕೆ ಏನ್ ಮಾಡ್ಬೇಕು ಸ್ನೇಹಿತರೆ? ಇಲ್ಲಿಂದನೇ ಮುಂದಕ್ಕೆ ನಿಜವಾದ ಕೆಲಸ ಆರಂಭ ಆಗತಕ್ಕಂಥದ್ದು. ನಿಮಗೆ ಆರಂಭದಲ್ಲಿ ಹೇಳ್ತೀನಿ, ಇದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ, ಬಂಡವಾಳ ಹೂಡಿಕೆ ಮಾಡೋ ಕೆಲಸ ಅಲ್ಲ, ಬಂಡವಾಳ ಹೂಡಿಕೆ ಮಾಡೋ ಹಾಗಿಲ್ಲ, ಯಾರಿಗೂ ಕೂಡ ಬಂಡವಾಳ ಹೂಡಿಸೋ ಅವಶ್ಯಕತೆ ಇಲ್ಲಿ ಇಲ್ಲ, ಆ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಹಾಗೆ ಇದು ನೆಟ್ವರ್ಕ್ ರೀತಿಯಲ್ಲಿ ನೀವು ನೋಡಿರ್ತೀರಾ, ಲೆಫ್ಟ್ ಟು ರೈಟ್ ಅನ್ನೋದು ಇಲ್ಲ, ಮ್ಯಾಚಿಂಗ್ ಅನ್ನತಕ್ಕಂಥದ್ದು ಇರೋದಿಲ್ಲ, ರೈಟ್. ಸೊ ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಗಳಿಸಬೇಕು, ಧನ ಸಹಾಯವನ್ನು ಪಡಿಬೇಕು ದೊಡ್ಡ ಮಟ್ಟದಲ್ಲಿ ಅಂತಂದ್ರೆ ಎಲ್ಲರೂ ಕ್ರಿಯಾಶೀಲರಾಗಿರ್ಬೇಕು. ಅಂದ್ರೆ ವರ್ಕಿಂಗ್ ಪ್ಲಾನ್ ಅಂತ ಹೇಳ್ತೀವಿ. ಕೆಲಸ ಮಾಡಿ ದುಡೀರಿ, ಕೆಲಸ ಮಾಡ್ರಿ ಹಣ ಪಡೀರಿ, ಕೆಲಸ ಮಾಡಿ ಧನ ಸಹಾಯ ಪಡೀರಿ, ಇಷ್ಟೇ. ಪ್ರತಿಯೊಬ್ಬರು ಮಾಡಬೇಕು. ಒಬ್ರು ಮಾಡ್ತೀವಿ ಒಬ್ರು ಮಾಡಲ್ಲ, ಸಾಧ್ಯನೇ ಇಲ್ಲ, ಎಲ್ಲರೂ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಸೇರಿದ್ದೇನೆ ಅಂತಂದ್ರೆ ನಾನೂ ಕೂಡ ಕೆಲಸ ಮಾಡಬೇಕು, ನಾನು ಸೇರಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಕೆಲಸ ಮಾಡಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಲೆವೆಲ್ ಪ್ಲಾನ್ ಅಂತ ಹೇಳ್ತೀನಿ. ಓಕೆ, ಲೆವೆಲ್ ಪ್ಲಾನ್, ಲೆವೆಲ್ ಇನ್ಕಮ್ ಅಂತಾನು ಕೂಡ ಕರೀಬೋದು. ಇಲ್ಲಿ ಸೀರಿಯಲ್ ನಂಬರ್ ಅಂತ ಇದೆ, SR ನಂಬರ್ ಅಂದ್ರೆ ಸೀರಿಯಲ್ ನಂಬರ್. ಆಕ್ಚುಲಿ ಅದು ಲೆವೆಲ್ಸ್ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. 01 ಅಂದ್ರೆ 1ನೇ ಲೆವೆಲ್, ಅದ್ರ ಕೆಳಗಡೆ 02 ಅಂದ್ರೆ 2ನೇ ಲೆವೆಲ್, 3ನೇ ಲೆವೆಲ್, 4, 5, 6, 7, 8, 9, 10 ಲೆವೆಲ್ ಕ್ರೌಡ್ ಫಂಡಿಂಗ್ ಹೆಲ್ಪಿಂಗ್ ಪ್ಲಾನ್ ಅಂತ ಹೇಳ್ಬೋದು. 10 ಲೆವೆಲ್ ಕ್ರೌಡ್ ಫಂಡಿಂಗ್ ಹೆಲ್ಪಿಂಗ್ ಪ್ಲಾನ್ ಹೆಂಗೆ ಸಿಗುತ್ತೆ ಅಂದ್ರೆ, ನನ್ನ ಟೀಮಿನಲ್ಲಿ ಬಂದಂತ 10 ಲೆವೆಲ್ ಅಲ್ಲಿ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿ ನನಗೆ ಧನ ಸಹಾಯ ಕೊಡ್ತಾರೆ, ನನಗೆ ಗಿಫ್ಟ್ ಹಣ ಕೊಡ್ತಾರೆ, ಹಣದ ಗಿಫ್ಟ್ ಅನ್ನ ಕೊಡ್ತಾರೆ ಅಂತಕ್ಕಂಥದ್ದು. ಸರಿ, ಇಲ್ಲಿ ನಾನು ಸೇರಿದ ಆದ ನಂತರ ನಾನು ಇಬ್ಬರನ್ನ ಕರೆತರಬೇಕಿಲ್ಲ, ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಆ ಇಬ್ಬರು ಎಂಥವ್ರು ಇರ್ಬೇಕು ಅಂತಂದ್ರೆ ಮುಖ್ಯವಾಗಿ ನನ್ನಷ್ಟೇ ಒಂದು ಗುರಿಯನ್ನ ಹೊಂದಿದ್ದವರಾಗಿರ್ಬೇಕು, ನನ್ನಷ್ಟೇ ಕೆಲಸ ಮಾಡೋ ತರ ಆಗಿರ್ಬೇಕು. ಅಂತ ವ್ಯಕ್ತಿಗಳನ್ನೇ ನೀವು ಆರಿಸಿ ತರಬೇಕು. ಬಂದವ್ರನ್ನೆಲ್ಲ ದಯವಿಟ್ಟು ಸೇರಿಸೋದಲ್ಲ, ಸಿಕ್ಕವ್ರನ್ನೆಲ್ಲ ಸೇರಿಸೋದಲ್ಲ. ಕಾರಣ ನಿಮಗೆ ನೂರಾರು ಸಾವಿರ ಜನ ಪರಿಚಯ ಇದ್ದಾರೆ, ಯಾರಿಗೆ ಹೇಳಿದ್ರು ಕೂಡ 220 ರೂಪಾಯಿ ಯಾರು ಇಲ್ಲ ಅನ್ನಲ್ಲ ಕೊಟ್ಟು ಬಿಡ್ತಾರೆ. ನಮಗೆ ಆ ತರ ಬೇಡ. ಇಲ್ಲಿ 220 ರೂಪಾಯಿ ಅವ್ರು ಕೊಡೋದಕ್ಕಿಂತ ಮುಖ್ಯ ಅವ್ರ ಕೆಲಸ ಮಾಡೋದು ಮುಖ್ಯ, ಅವ್ರು ಮತ್ತೆ ಈ ವ್ಯವಸ್ಥೆನ ಮುಂದುವರಿಸ್ಕೊಂಡು ಹೋಗೋದು ಮುಖ್ಯ. ಹಾಗಾಗಿ ನೀವು ಅವ್ರನ್ನ ಒಂದು ಇಂಟರ್ವ್ಯೂ ತರ ಮಾಡಿಬಿಟ್ಟೆ ಅವ್ರನ್ನ ಒಳಗಡೆ ತಗೊಳ್ಳಿ. ಸರಿ, ಆ ತರದ್ದೇ ಇಬ್ಬರು ವ್ಯಕ್ತಿಗಳು ಸೇರಿಸಿದ್ದೀರಾ, ಆ ಇಬ್ಬರು ವ್ಯಕ್ತಿಯಿಂದ ನಿಮಗೆ 200 ರೂಪಾಯಿ ಸಿಕ್ಕಿದೆ ಅಂದ್ರೆ 400 ರೂಪಾಯಿ ನಿಮಗೆ ಬಂತು.
ನೋಡಿ, 400 ರೂಪಾಯಿ ನಿಮ್ಮ ಕೈಯಲ್ಲಿ ಬಂದಿದೆ. ಆಗ ನೀವು ಇಲ್ಲೊಂದು ಸಣ್ಣ ಕಂಡೀಷನ್ ಏನಿದೆ ಅಂತಂದ್ರೆ, ಬಂದದ್ದನ್ನೆಲ್ಲ ನೀವು ಇಟ್ಕೊಳ್ಳಂಗಿಲ್ಲ. ನಿಮ್ಗೆ ಇಬ್ಬರು ಹೆಲ್ಪ್ ಮಾಡಿದಾರಲ್ಲ, ನೀವು ಒಬ್ರಿಗೆ ಕೊಡಿ ಪುನಃ. ರೈಟ್, ಒಬ್ರಿಗೆ ಎಷ್ಟು ಕೊಡ್ಬೇಕು ಮತ್ತೆ ಪುನಃ ಅಂತಂದ್ರೆ, ಎರಡನೇವರಿಗೆ 300 ರೂಪಾಯಿ ನೀವು ಕೊಡ್ತೀರಾ. ನೀವು ಧನ ಸಹಾಯ ಕೊಡ್ತಾ ಇದ್ದೀರಾ. ಆ 300 ರೂಪೀಸ್ ಯಾರಿಗೆ ಕೊಡ್ತೀರಾ ಅಂತಂದ್ರೆ, ನಿಮ್ಮ ಐಡಿಯನ್ನು ಓಪನ್ ಮಾಡಿದಾಗ ಅಲ್ಲಿ ತೋರಿಸುತ್ತೆ ಸಿಸ್ಟಮ್ ಅಲ್ಲಿ. ನಿಮ್ಮ ಮೇಲ್ಗಡೆ ಇರತಕ್ಕಂಥ ಎರಡನೇ ಅಪ್ಲೈನ್, ನಿಮ್ಮ ಇಂಟ್ರೊಡ್ಯೂಸರ್ ಅಲ್ಲ, ಅವ್ರ ಮೇಲೆ ಇರ್ಬೋದು. ಸೊ ನಿಮ್ಮ ಎರಡನೇ ಅಪ್ಲೈನ್ ಅಲ್ಲಿ ಯಾರಿದ್ದಾರೆ ಅವರಿಗೆ ಈ 300 ರೂಪಾಯಿ ಕೊಡಿ ಅಂತೇಳಿ ಅವರ ಹೆಸರು, ಮೊಬೈಲ್ ನಂಬರು, ಅವ್ರ ಫೋನ್ ಪೇ ನಂಬರು, ಬ್ಯಾಂಕ್ ಖಾತೆ ನಂಬರ್ ಎಲ್ಲನೂ ಅಲ್ಲಿ ತೋರಿಸುತ್ತೆ. ಅವ್ರಿಗೇನೆ ನೀವು ಈ 300 ರೂಪೀಸ್ ಕೊಡತಕ್ಕಂಥದ್ದು. ಅದ್ರ ಮುಖಾಂತರ ಏನಾಯ್ತು, ನೀವು ನಿಮ್ಮ ಐ ಡಿ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಆಯಿತು. ಅಪ್ಗ್ರೇಡ್ ಅಂತಂದ್ರೆ ನಿಮ್ಮ ಐ ಡಿ ಎರಡನೇ ಲೆವೆಲಿಂದ ಬರತಕ್ಕಂಥ ಧನ ಸಹಾಯದ ಹಣವನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ಪಡೆಯಿತು ಅಂತ ಅರ್ಥ. ಸೊ ಎರಡನೇ ಲೆವೆಲಲ್ಲಿ ಏನಾಗುತ್ತೆ, ನೀವು ಸೇರಿಸಿದಂಥ ಇಬ್ಬರು ಅವರು ಕೂಡ ಇದೇ ಕೆಲಸ ಮಾಡ್ಬೇಕಲ್ಲ, ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ. ಸೊ ಆ ಇಬ್ಬಿಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ರೆಫರ್ ಮಾಡಿದ್ದಾರೆ. ಆ ಇಬ್ರು ಅಂತಂದ್ರೆ 4 ಜನ ಬಂದರು. ಸೊ ಈ 4 ಜನ ಅವರ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೇಕಾದ್ರೆ ಆ 300 ರೂಪಾಯಿನ ನಿಮಗೇ ಕೊಡ್ತಾರೆ. ಯಾಕಂದ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದಾರೆ ಅವರು. ಅವರು ಕೂಡ ಇಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು, 400 ರೂಪಾಯಿ ಬಂದಿದೆ. ಆ 400 ರೂಪಾಯಿ ನಿಮಗೇನೆ 300 ರೂಪಾಯಿ ಕೊಡ್ತಾರೆ. ಅಲ್ಲಿ 4 ಜನರಿಂದ ಬಂದಿದೆ ಅಂದ್ರೆ 1200 ರೂಪಾಯಿ ನಿಮಗೆ ಬಂತು. ಆ 1200 ಬಂದಿದೆ 4 ಜನರಿಂದ. ನೀವು ಒಬ್ಬರಿಗೆ ಧನ ಸಹಾಯ ಮಾಡಿ ಮತ್ತೆ 600 ರೂಪಾಯಿನ ಕೊಡತಕ್ಕಂಥದ್ದು. ಸಿಂಪಲ್ ಕೆಲಸ. ಆ 600 ರೂಪಾಯಿನ ಯಾರಿಗೆ ಕೊಡಬೇಕು, ಮತ್ತೆ ನಿಮ್ಮ ಐಡಿ ತೆಗೆದು ನೋಡಿದ್ರೆ ಅಲ್ಲಿ ಕಾಣುತ್ತೆ. ಓಕೆ, ಅಂಥವ್ರಿಗೆ ಕೊಡತಕ್ಕಂಥದ್ದು. ಇನ್ನ 3ನೇ ಲೆವೆಲಲ್ಲಿ 4 ಜನರಿಂದ ಇಬ್ಬಿಬ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. 8 ಜನ ಬಂತು 3ನೇ ಲೆವೆಲಲ್ಲಿ. ಈ 8 ಜನ 3ನೇ ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೇಕಾದ್ರೆ ನಿಮಗೆ 600 ರೂಪಾಯಿ ಒಬ್ಬೊಬ್ಬರಿಂದ ಸಿಗುತ್ತೆ. ಅಲ್ಲಿ 4800 ರೂಪಾಯಿ ಬಂತು. ಅದರ ಬಂದಂತ 4800ರಲ್ಲಿ ನಿಮ್ಗೆ 8 ಜನ ಕೊಟ್ಟಿದ್ದಾರೆ ಎಲ್ಲ ಸೇರಿ. ನೀವು ಒಬ್ರಿಗೆ ಮಾತ್ರ 2000 ಕೊಡಿ. ಓಕೆ, ಅವ ನೀವು ನಿಮ್ಮ ಐ ಡಿ 4ನೇ ಲೆವೆಲ್ಗೆ ಅಪ್ಗ್ರೇಡ್ ಆದ ಹಾಗೆ. ಸೊ 4ನೇ ಲೆವೆಲಲ್ಲಿ 16 ಜನ ಬಂದಿದ್ದಾರೆ. ಈ 8 ಜನ ಕಡೆಯಿಂದ ಒಬ್ಬೊಬ್ರು ಇಬ್ಬಿಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ 16 ಜನ ಒಬ್ಬೊಬ್ರು ನಿಮಗೆ 2,000 ಕೊಡ್ತಾರೆ. ಆ 16 ಜನ ಅವರ 4ನೇ ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೇಕಾದ್ರೆ, ರೈಟ್. ಸೊ ಅವ್ರು ಸೇರಿದ ದಿನ ನಿಮಗೆ 2,000 ಕೊಟ್ಬಿಡಲ್ಲ. ಅವ್ರು ಸೇರಿದ ದಿನ 220 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಅವರು ಯಾವಾಗ 300, 600 ಅಂತ ಕೊಟ್ಟು 4ನೇ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾರೆ, ಆಗ ನಿಮಗೆ 2,000 ಕೊಡ್ತಾರೆ 16 ಜನ. ಆಗ ನಿಮಗೆ 32,000 ಬಂದಿದೆ. ಬಂದಂತ 32,000ದಲ್ಲಿ ನೀವು ಒಬ್ರಿಗೆ ಮಾತ್ರ ಧನ ಸಹಾಯ ಕೊಡಬೇಕು, 4,000 ಮಾತ್ರ. ಇನ್ನೂ 28,000 ನಿಮ್ಮ ಹತ್ರನೇ ಲಾಭವಾಗಿ ಉಳಿಯಿತು. 5ನೇ ಲೆವೆಲಲ್ಲಿ 32 ಜನ ಒಬ್ಬೊಬ್ರು ನಿಮಗೆ 4,000 ಕೊಡ್ತಾರೆ. ಅವರವರ 5ನೇ ಲೆವೆಲ್ ಅಪ್ಗ್ರೇಡ್ ಆಗ್ಬೇಕಾದ್ರೆ, ಸೊ ಇಲ್ಲಿ ನಿಮಗೆ ಬಂದದ್ದು 1,28,000. ಸೊ ಇಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ ನೀವು ಪುನಃ ನಿಮಗೆ ಬಂದಂತ 1,28,000ದಲ್ಲಿ 8,000 ಮಾತ್ರ ಒಬ್ರಿಗೆ ಕೊಡ್ತೀರಾ. ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಪ್ರತಿ ಲೆವೆಲಲ್ಲೂ ನಮಗೆ ಹಣ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಕೊಡೋದು ಒಬ್ರಿಗೆ ಮಾತ್ರ. ಪ್ರತಿ ಲೆವೆಲಲ್ಲೂ ನಾನು ಕೊಡೋದು ಒಬ್ರಿಗೇನೆ, ಬಟ್ ನನಗೆ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಕೊಡ್ತಾ ಬರ್ತಾರೆ, ರೈಟ್. ಹಾಗೆ ಇನ್ನು ಉಳಿದಿದ್ದು 1,20,000. 6ನೇ ಲೆವೆಲಲ್ಲಿ ನೋಡಿ 64 ಜನ ಬಂದಿದ್ದಾರೆ. 32 ಜನ ಇಬ್ಬಿಬ್ರು ಸೇರಿಸಿದಾರಲ್ಲ, 64 ಜನ ಬಂದರು 6ನೇ ಲೆವೆಲ್ ನನಗೆ. ಸೊ 6ನೇ ಲೆವೆಲಲ್ಲಿ ಬಂದಂತ 64 ಜನ ಒಬ್ಬೊಬ್ರು ನನಗೆ 8,000 ಕೊಟ್ರೆ 5,12,000 ಬಂತು. ಈ 5,12,000ದಲ್ಲಿ ನಾನು ಕೊಡಬೇಕಾದ್ರೆ ಒಬ್ರಿಗೆ ಮಾತ್ರ ಧನ ಸಹಾಯ 16,000. ಇನ್ನು 4,90,000 ಉಳೀತು. ಸ್ನೇಹಿತರೆ, ಇಲ್ಲಿ ಕೆಲವರು ಆಲೋಚನೆ ಮಾಡ್ಬೋದು, ಸರ್ ನಾವು ಸೇರಿದ ಮೇಲೆ ಇಬ್ರನ್ನ ಇದಕ್ಕೇನಾದ್ರು ಸಮಯ ಇದೆಯಾ ಸೇರಿಸೋದಕ್ಕೆ ಅಂತೇಳಿ. ಎಸ್, NGOದವರು ಅದಕ್ಕೊಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ನಾನು ಸೇರಿದ ದಿನದಿಂದ 1 ವಾರದ ಒಳಗಾಗಿ ಇಬ್ಬರನ್ನ ಸೇರಿಸ್ತಕ್ಕಂಥದ್ದು, ಸೇರಿಸ್ಲೇಬೇಕು, ರೈಟ್. ಅದು ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗತಕ್ಕಂಥ ಕ್ವಾಲಿಟಿ ಗುಣಮಟ್ಟದ ಒಂದು ವ್ಯಕ್ತಿಗಳನ್ನ ತರಬೇಕು. ನೆಕ್ಸ್ಟ್ 7ನೇ ಲೆವೆಲಲ್ಲಿ 128 ಜನ ಬಂದರು. ಒಬ್ಬೊಬ್ಬರಿಂದ 16,000 ಸಿಗ್ತದೆ ನನಗೆ.
ಸೊ 20,48,000 ನನಗೆ ಧನ ಸಹಾಯ ಬಂದದ್ದು. ನಾನು ಕೊಡಬೇಕಾಗಿರೋದು ಒಬ್ಬರಿಗೆ ಮಾತ್ರ 32,000 ಕೊಟ್ಬಿಟ್ಟು ನೆಕ್ಸ್ಟ್ 8ನೇ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತದೆ. ಸ್ನೇಹಿತರೆ ನೋಡಿ, 8ನೇ ಲೆವೆಲಲ್ಲಿ 256 ಜನ ಬಂದಿದ್ದಾರೆ. ಒಬ್ಬೊಬ್ಬರಿಂದ 32,000 ಸಿಗ್ತಾ ಇದೆ. 81,92,000. ಸ್ನೇಹಿತರೆ, ಇಷ್ಟು ಜನ ಒಂದೇ ವಾರದಲ್ಲಿ ಅಪ್ಗ್ರೇಡ್ ಆಗಿದ್ದಾರೆ ಅಂತಂದ್ರೆ ನಮ್ಗೆ ಒಂದೇ ವಾರದಲ್ಲಿ 81,92,000 ಒಂದೇ ವಾರದಲ್ಲಿ ಕೂಡ ಬರಬಹುದು. ಸೊ ಆಗ ನಾನು ಕೊಡಬೇಕಾಗಿರೋದು 64,000 ಮಾತ್ರ ಒಬ್ಬ ವ್ಯಕ್ತಿಗೆ ನಾನು ನನ್ನ ಕಡೆಯಿಂದ ಧನ ಸಹಾಯ ಮಾಡಿದ್ದೀನಿ. ಇನ್ನೂ ನನ್ನ ಕಡೆ ಲಾಭ 81,28,000 ಉಳ್ಕೊಂಡಿದೆ. 9ನೇ ಲೆವೆಲಲ್ಲಿ 512 ಜನ ಬಂದಿದ್ದಾರೆ. ಈ 256 ಜನ ಸೇರಿಸಿರತಕ್ಕಂಥದ್ದು. ಸೊ ಒಬ್ಬೊಬ್ಬರಿಂದ 64,000 ನನಗೆ ಬರ್ತದೆ. ಅಂದ್ರೆ 3,27,68,000 ನನಗೆ ಧನ ಸಹಾಯ ಸಿಕ್ಕಿದೆ 512 ಜನರಿಂದ. ಸೊ ಇದರಲ್ಲಿ ನಾನು 10ನೇ ಲೆವೆಲ್ ಅಂದ್ರೆ ನನ್ನ ಮೇಲ್ಗಡೆ 10ನೇ ಟಾಪ್ ಲೆವೆಲ್ ಅಲ್ಲಿ ಯಾರಿದಾರೋ ಅವರಿಗೆ 1,28,000 ಕೊಡ್ತೀನಿ, ನನ್ನ ಅಪ್ಲೈನ್ 10th ಲೆವೆಲ್. ಸೊ ಅಲ್ಲಿಗೆ ನನ್ನ ಕಡೆಯಿಂದ ಕೊಡಬೇಕಾದಂತ ಧನ ಸಹಾಯ ಮುಗೀತು. 10 ಲೆವೆಲ್ ಅಪ್ಲೈನ್ ಕೊಟ್ಬಿಟ್ಟಿದ್ದೀನಿ. ಫಸ್ಟ್ 200 ಕೊಟ್ಟೆ, 300 ಕೊಟ್ಟೆ, ಆಮೇಲೆ 600, ಆಮೇಲೆ 2,000, 4,000, 8,000, 16,000, 32,000, 64,000, 1,28,000 10 ಜನ ಕೊಟ್ಬಿಟ್ಟಿದ್ದೀನಿ. ರೈಟ್. ಸಿ ಟೋಟಲ್ ಆಗಿ ನಾನು ಕೊಟ್ಟಂತ ಧನ ಸಹಾಯ ಎಷ್ಟು ಜನಕ್ಕೆ ಅಂದ್ರೆ 10 ಜನಕ್ಕೆ. ಒಟ್ಟು ಹಣ ಎಷ್ಟು ಕೊಟ್ಟಿದ್ದೇನೆ? 10 ಜನಕ್ಕೆ ಸೇರಿಸಿ 2,55,100 ರೂಪಾಯಿ ಕೊಟ್ಟಿದ್ದೇನೆ. ದಟ್ಸ್ ಆಲ್, ಅಷ್ಟೇ. 2.5 ಲಕ್ಷ ರೌಂಡ್ ಫಿಗರ್ ಹೇಳ್ಬೋದು. ಆದರೆ ನನಗೆ ಇಲ್ಲಿ ಬಂದ ಹಣ ಎಷ್ಟಪ್ಪ ಅಂದ್ರೆ 10ನೇ ಲೆವೆಲಲ್ಲಿ 1,024 ಜನ ಬಂದ್ರು. ಈ 1,024 ಜನ ಅವರು 10ನೇ ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೇಕಾದ್ರೆ ಅವರೆಲ್ಲ 1,28,000 ನನಗೇ ಕೊಡ್ತಾರೆ. ಅಲ್ಲಿ ಒಟ್ಟು ಹಣ ನನಗೆ ಬರುವಂತದ್ದು 13,10,72,000. ಒಟ್ಟಾರೆ 10 ಲೆವೆಲಲ್ಲಿ ನಾನು ಸೇರಿಸಿದಂತ ಇಬ್ಬರಿಂದ ಟೀಮ್ ಎಷ್ಟು ಬೆಳೀತು ಅಂತಂದ್ರೆ ಪ್ರತಿಯೊಬ್ರು ಇಬ್ಬಿಬ್ಬರನ್ನ ಸೇರಿಸ್ತಾ ಇದ್ದಾರೆ ಒಂದು ವಾರದ ಒಳಗಾಗಿ. ಪ್ಲಸ್ ಪ್ರತಿಯೊಬ್ರು ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಎಷ್ಟಕ್ಕೆ? ಬಂದಂತ 400ರಿಂದ 300 ರೂಪಾಯಿಗೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ರು 300 ಬಂದಂತವ್ರು ಎಲ್ಲ 300 ರೂಪಾಯಿಗೆ ಅಪ್ಗ್ರೇಡ್ ಆಗ್ತಾ ಇದ್ರೆ ಅವ್ರ ಮೇಲಿನವ್ರು 600 ರೂಪಾಯಿಗೆ ಅಪ್ಗ್ರೇಡ್ ಆಗ್ತಾರೆ, ಅವ್ರ ಮೇಲಿನವ್ರು 2,000ಕ್ಕೆ ಅಪ್ಗ್ರೇಡ್ ಆಗ್ತಾರೆ, ಅವ್ರ ಮೇಲಿನವ್ರು 4,000ಕ್ಕೆ ಅಪ್ಗ್ರೇಡ್ ಆಗ್ತಾ ಇರ್ತಾರೆ. ಹೀಗೆ ಪ್ರತಿಯೊಬ್ರು ಆಟೋಮೆಟಿಕ್ ಆಗಿ ಅಪ್ಗ್ರೇಡ್ ಆಗ್ತಾರೆ. ಸೊ ಹೀಗೆ 10 ಲೆವೆಲಲ್ಲಿ 2,046 ಜನ ಬಂದಿದ್ದಾರೆ. ಈ 2,046 ಜನರಿಂದ ನನಗೆ ಬಂದಂತ ಒಟ್ಟು ಧನ ಸಹಾಯ ಕ್ರೌಡ್ ಫಂಡಿಂಗ್ ಹೆಲ್ಪಿಂಗ್ ಫಂಡ್ ಎಷ್ಟು ಅಂತಂದ್ರೆ 17,45,03,500. ಸ್ನೇಹಿತರೆ ಯೋಚನೆ ಮಾಡಿ, 17,45,00,000, 17 ಕೋಟಿ ಅಂತ ರೌಂಡ್ ಫಿಗರ್ ಹೇಳೋದಕ್ಕೆ ಸುಲಭ. ಸೊ 17 ಕೋಟಿ ಅಂತ ಹೇಳ್ತೀನಿ. ಸಿ ಇದು 10 ವಾರದಲ್ಲಿ ಆಗ್ಬಿಡುತ್ತಾ? 10 ವಾರದಲ್ಲಿ ಆಗಲ್ಲ. ಯಾಕೆಂತಂದ್ರೆ 10ನೇ ಲೆವೆಲಲ್ಲಿ ಬಂದಂತ ವ್ಯಕ್ತಿ ಇವತ್ತು ಸೇರಿದ್ದಾನೆ ಅಂತಂದ್ರೆ ರೈಟ್, ಅವನು 220 ರೂಪಾಯಿ ಮಾತ್ರ ಕೊಟ್ಟು ಒಳಗಡೆ ಬಂದಿರ್ತಾನೆ. ಸೊ 1,28,000 ಯಾವ ಕೊಟ್ಬಿಡ್ತಾನೆ? ಅವರ ಕೆಳಗೂ ಕೂಡ ಟೀಮ್ ಬೆಳಿಬೇಕು, ಅವ್ರಿಗೂ ಹಣ ಬರ್ತಾ ಇರಬೇಕು. ಆಗ ಬಂದಂತ ಹಣದಲ್ಲಿ ಅವ್ರ ಅಪ್ಲೈನ್ಸ್ಗಳಿಗೆ ಕೊಟ್ಕೊಂತ ಅವ್ರು ಅಪ್ಗ್ರೇಡ್ ಆಗ್ತಾ ಹೋಗ್ತಾರೆ. ಸೊ ಅದ್ರ ಕೆಳ ನಾನೇನ್ ಮಾಡ್ತೀನಿ ಯೋಚನೆ, ಇನ್ನು 10 ಲೆವೆಲ್ ಅಂತ ಹಿಡಿತೀನಿ. ಕರೆಕ್ಟ್. ಸೊ ನನ್ನ ಟೀಮಿನಲ್ಲಿ 10 ಲೆವೆಲ್, ಆ 10ನೇವನ ಕೆಳಗಡೆ 10 ಲೆವೆಲ್, ಒಟ್ಟಾರೆ ಎಷ್ಟು? 20 ಲೆವೆಲ್. 20 ಲೆವೆಲ್ ಅಲ್ಲಿ ಅಂತಂದ್ರೆ ಅರ್ಥ 20 ವಾರ. 20 ವಾರ ಅಂತಂದ್ರೆ 5 ತಿಂಗಳು. ರೈಟ್. 5 ತಿಂಗಳಲ್ಲಿ ಪ್ರತಿಯೊಬ್ರು ಬಂದಂತವ್ರು ಇಬ್ಬಿಬ್ಬರನ್ನ ಸೇರಿಸ್ತಾ ಪ್ರತಿಯೊಬ್ರು 300 ರೂಪಾಯಿಗೆ ಅಪ್ಗ್ರೇಡ್ ಆಗ್ತಾ ಬಂದ್ರೆ ಈ ಹಣ ಖಂಡಿತವಾಗಿ ನಾವು ಗಳಿಸೋದಕ್ಕೆ ಸಾಧ್ಯ. 17,45,03,500 ಇಷ್ಟು ಹಣ ನನ್ನ ಖಾತೆಗೆ ಬಂದು ಸೇರೋದಕ್ಕೆ ಸಾಧ್ಯ ಪಡಿತೀನಿ. ಸ್ನೇಹಿತರೆ 5 ತಿಂಗಳಲ್ಲಿ ಇಲ್ಲಿ ನಾನು ಹೂಡಿಕೆ ಮಾಡಿರ್ತಕ್ಕಂಥ ಹಣ ಏನಿದೆ, ಎಷ್ಟು ಹೂಡಿಕೆ ಮಾಡೇ ಇಲ್ವಲ್ಲ. ಇಲ್ಲಿ ಹೂಡಿಕೆ ಇನ್ವೆಸ್ಟ್ಮೆಂಟ್ ಅನ್ನೋದು ಬರೋದೇ ಇಲ್ಲ. ನಾನು ಕೊಟ್ಟಿದ್ದು ಧನ ಸಹಾಯ.
ಒಬ್ರಿಗೆ ಹೆಲ್ಪ್ ಮಾಡಿದ್ದೇನೆ, ಸಹಾಯ ಮಾಡಿದ್ದೀನಿ, ದಟ್ಸ್ ಆಲ್, ರೈಟ್? ಸೊ ಬಂದಂತ ಹಣದಲ್ಲಿ ಪ್ರತಿ ವಾರ ಆ ಥರ ಅವ್ರಿಗೊಂದು ಗಿಫ್ಟ್ ಆಗಿ ಕೊಡ್ತಾ ಬರ್ತಾ ಇದ್ದೀನಿ, ನನಗೂ ಹಣ ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದೆ. ಸೊ ಇದು ವ್ಯವಸ್ಥೆ. ಇಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಕೆಲಸ ನಿಮ್ಗೆ ಹೇಳ್ತೇನೆ, ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಅಥವಾ ಟೀಮ್ ವರ್ಕ್ ಅಲ್ಲಿ ಅಪ್ಲೈನ್ಗಳು ಸಹಾಯ ಪಡ್ಕೊಂಡು, ರೈಟ್, ಇಬ್ಬರನ್ನ ಸೇರಿಸ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ಇಬ್ಬರನ್ನ ಸೇರಿಸ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ಎಷ್ಟಕ್ಕೆ ಅಪ್ಗ್ರೇಡ್ ಆಗೋದು? 300 ರೂಪಾಯಿಗೆ ಅಪ್ಗ್ರೇಡ್ ಆಗೋದು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾರೆ, 300 ರೂಪಾಯಿಗೆ ಅಪ್ಗ್ರೇಡ್ ಆಗ್ತಾರೆ, 300 ರೂಪಾಯಿಗೆ ಅಪ್ಗ್ರೇಡ್ ಆಗ್ತಾರೆ, 300 ರೂಪಾಯಿಗೆ ಅಪ್ಗ್ರೇಡ್ ಆಗ್ತದೆ. ಇದನ್ನೇ ಒಂದು ಮೂಲ ಮಂತ್ರ ಅಂತ ನೀವು 5-6 ತಿಂಗಳು ನಿಮ್ಮ ಟೀಮ್ನವ್ರ ಜೊತೆ ಕೆಲಸ ಮಾಡಿಸಿದ್ದೇ ಆದರೆ ಇಷ್ಟು ಹಣ ನೀವು ಖಂಡಿತವಾಗ್ಲೂ ಪಡೆಯೋದಕ್ಕೆ ಸಾಧ್ಯ. ಬರ್ತಾ ಇರ್ತದೆ, ನಿಮ್ಗೆ ಗೊತ್ತಾಗ್ತದೆ ಅವಾಗ, ಎಸ್ ಈ ಸಿಸ್ಟಮ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಈಗಾಗಲೇ ಈ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿ ಒಂದು 4 ತಿಂಗಳ ಮೇಲಾಗೋಗಿದೆ, ರೈಟ್? ಸೊ ನಾರ್ತ್ ಇಂಡಿಯಾದಲ್ಲಿ ಯಾರಿಗೆ ಒಂದು 3 ತಿಂಗಳಿಂದ ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು 15-20 ಲಕ್ಷ ತನಕನೂ ಈಗಾಗಲೇ ಅವರಿಗೆ ಧನ ಸಹಾಯ ಬಂದ್ಬಿಟ್ಟಿದೆ ಸ್ನೇಹಿತರೆ. ಬಹಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದು ನಡೀತಾ ಇದೆ. ಯಾರು ಮಾಡ್ಕೊಂಡು ಹೋಗ್ತಾ ಇದಾರೋ ಅವ್ರ ಜೀವನದಲ್ಲಿ ಇದು ಅಷ್ಟರ ಮಟ್ಟಿಗೆ ಕೆಲಸ ಒಂದು ಪರಿಣಾಮ ಬೀರ್ತಾ ಇದೆ. ಇಲ್ಲಿ ನೋಡಿ, ಇದು ಪಾನ್ ನಂಬರ್, ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಒಂದು ಪಾನ್ ನಂಬರ್ ನೋಡ್ಬೋದು. 15ನೇ ತಾರೀಕು ಅಕ್ಟೋಬರ್ 2018ರಲ್ಲಿ ಇದನ್ನ ಇಶ್ಯೂ ಮಾಡಿದೆ. ಓಕೆ, ಗೌರ್ಮೆಂಟ್, ಯು ಕ್ಯಾನ್ ಸಿ ದ ಡೇಟ್, ರೈಟ್? ಅಂಡ್ ಸೆಂಟ್ರಲ್ ದಿಸ್ ಈಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಶನ್, ಓಕೆ, ಇಶ್ಯೂ ಮಾಡಿದ್ದಾರೆ. ಸೊ ಅಂದ್ರೆ ಕಾನೂನುಬದ್ಧವಾಗಿ ಯಾವ ರೀತಿ ಮಾಡಬೇಕಾಗಿದೆ, NGO ರನ್ ಮಾಡಬೇಕಾಗಿದೆ ಆ ರೀತಿ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ದೇಶದಲ್ಲಿ ಇವತ್ತು 8ನೇ ಸ್ಥಾನ ತಲುಪಿದೆ ಈ NGO ರೋಟಿ ಬ್ಯಾಂಕ್ ಅಂತಂದ್ರೆ ಇಮ್ಯಾಜಿನ್ ಮಾಡಿ. ಸೊ ಎಲ್ಲ ಪಕ್ಕಾ ಇರಲೇಬೇಕು. ಎವ್ರಿ ಇಯರ್ ಆಡಿಟಿಂಗ್ ಮಾಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ISO 9001 2015 ಅಂದ್ರೆ ಅಕೌಂಟ್ಸ್ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ, ಅಕೌಂಟ್ಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಪರ್ಫೆಕ್ಟ್ ಆಗಿ ಇಲ್ಲಿ ಕಾಣ್ತದೆ. ಹಂಗಾಗಿ ಇದು ನಿಮಗೆ 9001 2015 ಸರ್ಟಿಫಿಕೇಟ್ ಕೊಡೋದು, ಇಲ್ಲಾಂದ್ರೆ ISO ಈ ಸರ್ಟಿಫಿಕೇಶನ್ ಕೊಡಲ್ಲ. ಅಂಡ್ ಪ್ರತಿ ವರ್ಷ ರಿನ್ಯೂವಲ್ ಆಗ್ತಾ ಬರ್ತಾ ಇದೆ. ಓಕೆ, ಸಿ ಇವೆಲ್ಲ ಸರ್ಟಿಫಿಕೇಶನ್ಸ್. ಇಲ್ಲಿ ಸಕ್ಸಸ್ ನಾನಾಗ್ಲಿ ನೀವಾಗ್ಲಿ ಎಲ್ಲರೂ ಈ ದೊಡ್ಡ ಅಮೌಂಟ್ 17,45,00,000 ಅಂತ ಮಾತ್ರಕ್ಕೆ ಪ್ರತಿಯೊಬ್ಬರು ಟೆಂಪ್ಟ್ ಆಗಿ ಆಗ್ತೀವಿ. ನಾನು ಟೆಂಪ್ಟ್ ಆಗ್ತೀನಿ, ನೀವು ಟೆಂಪ್ಟ್ ಆಗ್ತೀರಿ, ರೈಟ್? ನಮ್ಮಲ್ಲಿ ಒಂದು ಆಸೆ ಅನ್ನೋದು ಹುಟ್ಟುತ್ತೆ, ಗುರಿ ಅನ್ನೋದು ಹುಟ್ಟುತ್ತೆ, ನಮ್ಮ ಕನಸುಗಳು ಮತ್ತೊಂದು ಸ್ವಲ್ಪ ಚಿಗುರು ಹೊಡಿತವೆ. ಎಸ್, ನಮ್ಮ ಕನಸುಗಳನ್ನ ಈಡೇರಿಸ್ಕೋಬೋದಲ್ಲ ನಾವು ನಮ್ಗೊಂದೆಲ್ಲೋ ನಮ್ಮ ಮನಸ್ಸು ಹೇಳಕ್ ಸ್ಟಾರ್ಟ್ ಮಾಡ್ತದೆ, ರೈಟ್? ಖಂಡಿತ ಸಾಧ್ಯ. ಅದಕ್ಕೆ ಇಲ್ಲಿ ಸಿಸ್ಟಮ್ ಅಲ್ಲಿ ಒಂದು ಅಪ್ಡೇಷನ್ ಅಂತ ಮಾಡಿದ್ದಾರೆ. ಏನು ಅಪ್ಡೇಟ್ ಮಾಡಿದ್ದಾರೆ ಅಂತಂದ್ರೆ, ಸಿ ನನಗೆ 400 ರೂಪಾಯಿ ಬಂದ್ಮೇಲೆ 300 ಕೊಡ್ತೀನಿ, ಕರೆಕ್ಟ್? ಅಂದ್ರೆ ಇಬ್ರು 200 ಕೊಟ್ಟರು, 400 ಬಂತು, 300 ಕೊಟ್ಟೆ, ಕರೆಕ್ಟ್? ಹಾಗೆ 2ನೇ ಲೆವೆಲ್ ಅಲ್ಲಿ ನಮಗೆ 300 ಕೊಡೋರು 4 ಜನ ಬರ್ತಾರೆ, ಕರೆಕ್ಟ್? ಆ 4 ಜನ ಕೊಟ್ಟ ಮೇಲೇನೆ ನಾನು 600 ಕೊಡ್ಬೇಕು ಅಂತೇನಿಲ್ಲ. ಆ 300 ರೂಪಾಯಿ ಇಬ್ರು ಕೊಟ್ಟಿದಾರಾ, 300 ರೂಪಾಯಿ ಇಬ್ರು ಕೊಟ್ಟಿದ್ರು ಕೂಡ 600 ಬಂದಿದೆ ಅಲ್ವಾ, ನೀವು 600 ರೂಪಾಯಿ ಗಿಫ್ಟ್ ಕೊಟ್ಬಿಡಿ, ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿ ಅನ್ನತಕ್ಕಂಥ ವಿಷಯ ಇಲ್ಲಿ ಹೇಳ್ತಾ ಇರೋದು. ಹಾಗೆ 600 ರೂಪಾಯಿ ನಮಗೆ 8 ಜನ ಅಲ್ಲ 4 ಜನ ಕೊಟ್ಟಿದಾರಾ, 2,400 ರೂಪಾಯಿ ಬಂದಿದೆ ಅಲ್ವಾ, 2,000 ರೂಪಾಯಿ ಕೊಟ್ಟು ನೀವು ಅಪ್ಗ್ರೇಡ್ ಆಗಿ. ಹಂಗೆ 2,000 ರೂಪಾಯಿ 3 ಜನಕ್ಕೆ ಬಂದಿದೆಯಾ, 3 ಜನದಿಂದ ಬಂದಿದೆಯಾ, 4,000 ರೂಪಾಯಿ ನೀವು ಕೊಡಿ. 4,000 ರೂಪಾಯಿ 3 ಜನರಿಂದ ಬಂದಿದ್ಯಾ, ನೀವು 8,000 ರೂಪಾಯಿ ಕೊಟ್ಬಿಡಿ. 16,000 ರೂಪಾಯಿ 3 ಜನರಿಂದ ಬಂದಿದ್ಯಾ, ನೀವು 32,000 ಕೊಟ್ಬಿಡಿ. ಅಂದ್ರೆ ನೀವು ಕೈಯಿಂದ ದುಡ್ಡು 1 ರೂಪಾಯಿ ಆಗ್ತಾ ಇಲ್ಲ, ನಿಮಗೆ ಬಂದಿರೋ ಹಣದಲ್ಲೇನೆ ಒಂದ್ ಸ್ವಲ್ಪ ಲಾಭ ಇಟ್ಕೊಂಡೇ ಕೊಡ್ತಾ ಇದ್ದೀರಾ. ಹಾಗೆ 16,000 3 ಜನ ಕೊಟ್ರಾ, ನೀವು 32,000 ಕೊಡಿ, ಉಳಿದಿದ್ದು ನೀವು ಇಟ್ಕೊಳ್ಳಿ. 32,000 3 ಜನರಿಂದ ಬಂತ, 64,000 ಕೊಡಿ, ಉಳಿದಿದ್ದು ನೀವು ಇಟ್ಕೊಳ್ಳಿ. 9 ಲೆವೆಲ್ ಅಪ್ಗ್ರೇಡ್ ಆಗೋದ್ರಿ. ಲಾಸ್ಟ್ ಲೆವೆಲ್ 64,000 ಇಬ್ಬರಿಂದ ಬಂತ 1,28,000. ಸ್ನೇಹಿತರೆ, ಕಳ್ಕೊಂಡಿದ್ದೇನಿಲ್ಲ, ಬಂದಿದೆ, ಕೊಡ್ತಾ ಇದ್ದೀನಿ ನಾನು ಮತ್ತೊಬ್ರಿಗೆ ಸಹಾಯ. ಸೊ 1,28,000 ಕೂಡ ನೀವು ಸಹಾಯ ಮಾಡಿಬಿಟ್ರಿ. ಆ ನಂತರ ನೀವು ಯಾರಿಗೂ ಕೊಡೋದೇ ಇಲ್ವಲ್ಲ. ಅಂದ್ರೆ ಇಷ್ಟ ಆದ್ಮೇಲೂ ಕೂಡ ನಿಮಗೆ ಪ್ರತಿ ಲೆವೆಲ್ ಅಲ್ಲಿ ಕೊಡತಕ್ಕಂಥ ವ್ಯಕ್ತಿಗಳು ಇನ್ನೂ ಯಥೇಚ್ಛ ಜನ ಇದ್ದಾರೆ.
ಎಷ್ಟು ಜನ ಇದ್ದಾರೆ ನಿಮಗೆ ಇಲ್ಲಿ ಎಷ್ಟು ಜನ ಕೊಟ್ಟರು ನೋಡಿ ಫಸ್ಟ್ ಇಬ್ರು 4 ಜನ 3 ಜನ 3 ಜನ 3 ಜನ ಲೆಕ್ಕ ಹಾಕೊಂಡ್ರೆ 4 2 6 ಇಲ್ಲಿ 1 2 3 4 5 5 3 15 15 4 19 20 21 23 ಜನ. ಸೊ 23 ಜನರಿಂದ ಬಂದಂತ ಹಣದಲ್ಲೇ ನೀವು ಕೊಟ್ಬಿಟ್ಟಿದ್ದೀರಾ ಎಲ್ಲ ಲೆವೆಲ್ ಅಲ್ಲಿ. ನಿಮ್ಗೆ ಇನ್ನೂ ಕೊಡ್ಬೇಕಾಗಿರೋದು 2000 ಜನ ಕೊಡ್ತಾ ಇದ್ದಾರೆ. ಆ 2000 ಜನ ನಿಮಗೆ 600 ಆಗ್ತಾ ಇದ್ದಾರೆ, ಇನ್ನು 2000 ಆಗ್ತಾ ಇದಾರೆ, 4000 ಆಗ್ತಾ ಇದಾರೆ, 8000 ಆಗ್ತಾ ಇದಾರೆ, ಎಷ್ಟೋ ಜನ 16000 ಆಗ್ತಾ ಇದಾರೆ, 32,000, 64,000, 1,28,000 ಕೊಡ್ತಾ ಇದ್ದಾರೆ. ಅದೆಲ್ಲ ನಿಮ್ಮ ಹತ್ರನೇ ಉಳಿತಾ ಹೋಗುತ್ತೆ. ಅದರಲ್ಲಿ 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದನ್ನ ಕ್ರೌಡ್ ಫಂಡಿಂಗ್ ಹೆಲ್ಪಿಂಗ್ ಪ್ಲಾನ್ ಅಂತ ನಾವು ಕರಿತೀವಿ. ಈ ಕ್ರೌಡ್ ಫಂಡಿಂಗ್ ಇಂದ ಬಂದಂತ ಹೆಲ್ಪಿಂಗ್ ಫಂಡ್ ಏನಿದೆಯಲ್ಲ, ನಿಮ್ಮ ಖಾತೆಗೆ ಬಂದಾಗ ನಿಮ್ಮ ವೈಯಕ್ತಿಕ ಖಾತೆ ಆಗಿರೋದ್ರಿಂದ ರೈಟ್, ಇದು ನಿಮಗೆ ಆದಾಯ ಅಂತ ಕರೆಯಲ್ಪಡುತ್ತೆ, ಆದಾಯ ತೆರಿಗೆ ಇಲಾಖೆಯಿಂದ. ಸೊ ಯಾವಾಗ ಆದಾಯ ಅಂತ ಕರೆಯಲ್ಪಡುತ್ತೋ ಅಥವಾ ಪರಿಗಣಿಸ್ತಾರೋ ಅದಕ್ಕೆ ಹೆಚ್ಚು ಅಂತಂದ್ರೆ, ಅತಿ ಹೆಚ್ಚು ಅಂತಂದ್ರೆ 30% ಟ್ಯಾಕ್ಸ್ ಬರುತ್ತೆ. ಆ 30% ಟ್ಯಾಕ್ಸ್ ತುಂಬಿಬಿಟ್ರೆ 100% ನಿಮ್ಮ ಹತ್ರ ವೈಟ್ ಮನಿ. ಈ 17 ಕೋಟಿ ಗಟ್ಟಲೆ ಏನ್ ದುಡ್ಡು ಹಾಕಿರ್ತಾರೆ ಜನ, ಸಾವಿರಾರು ಜನರಿಂದ ಬಂದಿರ್ತದೆ, ಅವರು ಯಾರು ಕ್ಯಾಶ್ ಕಟ್ಟಿರೋದಿಲ್ಲ, ಅವರ ಬ್ಯಾಂಕ್ ಖಾತೆಯಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿರ್ತಾರೆ. ಸೊ ಇದು 100% ನಿಮಗೆ ವೈಟ್ ಮನಿ ಆಗಿ ಬಂದು ಸೇರತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಒಬ್ಬ ವ್ಯಕ್ತಿ ಇಬ್ಬರು ಮಾತ್ರ ಸೇರಿಸ್ಬೋದಾ? ಖಂಡಿತ ಇಲ್ಲ. ನಿಮ್ಮಲ್ಲಿ ಒಳ್ಳೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿದ್ದಾರೆ, ಗಂಭೀರ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಹೆಚ್ಚಿಗೆ ಇದ್ದಾರೆ. ಓಕೆ, ಇಬ್ಬರಿಗಿಂತ ಜಾಸ್ತಿ ಇದ್ದಾರೆ, 10 ಜನ ಇದ್ದಾರೆ, 20 ಜನ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಎಷ್ಟು ಜನಕ್ಕೆ ಬೇಕಾದ್ರೂ ಸೇರಿಸ್ರಿ, ಆದ್ರೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಯನ್ನೇ ಸೇರಿಸಿ. ಅವಸರ ಪಟ್ಟು ದಯವಿಟ್ಟು ಎಂತೆಂಥವ್ರನ್ನ ಸೇರಿಸ್ಬೇಡಿ. ಇದು ಒಂದು. ಆನಂತರ ಒಂದು ಐ ಡಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಮ್ಗೆ 17 ಕೋಟಿನ 40 ಲಕ್ಷ ಬರುತ್ತಲ್ಲ ಅಂತೇಳಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರ ಹೆಸರಲ್ಲೂ ತಗೊಳೋದು ಬೇಕಾಗಿಲ್ಲ. ಐ ಡಿ ಒಂದೇ ಐ ಡಿ ಸಾಕು, ಒಂದು ಕುಟುಂಬದಲ್ಲಿ ಒಂದು ಐ ಡಿ ಸಾಕು. ಸೊ ಆ ಒಂದೇ ಐ ಡಿಯಿಂದನೇ ನೀವು ಇಬ್ಬರನ್ನ ಬದಲಾಗಿ 20 ಜನ ಸೇರಿಸಿದರೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನ ಅಂತಂದ್ರೆ ಆ 17 ಕೋಟಿನೇ 10 ಪಟ್ಟಾಗಿ ಬರುತ್ತೆ. 170 ಕೋಟಿ ಆಗಿನೂ ಕೂಡ ನೀವು ಪಡಿಬಹುದು ಇಂಥ ಒಂದು ಅವಕಾಶ. ಹಾಗಾಗಿ ಇಲ್ಲಿ ಏನು ಕೇಳ್ತಾ ಇದ್ದೀನಿ, ಒಂದು ಕುಟುಂಬದಲ್ಲಿ ಒಂದು ಐ ಡಿ ಸಾಕು. ಹೆಚ್ಚಿಗೆ ಐ ಡಿ ಇಟ್ಕೊಂಡು ನೀವು ಕೆಲಸ ಮಾಡೋದು ಬೇಕಾಗಿಲ್ಲ, ಒಂದೇ ಐ ಡಿ ಸಾಕು. ಒಂದರಲ್ಲೇನೆ ನೀವು ಎಷ್ಟು ಬೇಕಾದ್ರೂ ದುಡಿಯೋಕ್ಕೆ ಅವಕಾಶ ನಮಗೆ ಇಲ್ಲಿ ಸಿಗ್ತಾ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಿ. ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತಂದ್ರೆ, ಈ ಏನೊಂದು ವೆಬ್ಸೈಟ್ ಮಾಡಿದಾರಲ್ಲ, ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ವತಿಯಿಂದ ಕೊಟ್ಟಿದಾರಲ್ಲ ಈ ವ್ಯವಸ್ಥೆ ನಮಗೆ, ಈ ಸಿಸ್ಟಮ್ ಅಲ್ಲಿ ನಾವ್ಯಾರೂ ಕೂಡ ಈ NGO ದುಡ್ಡು ಕೊಡೋದೇ ಇಲ್ಲ. ಆರಂಭದಲ್ಲಿ ಏನು 20 ರೂಪಾಯಿ ಕೊಟ್ಟಿದ್ದೆ, 220 ರೂಪಾಯಿದಲ್ಲಿ 20 ರೂಪಾಯಿ ಹೋಗಿತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ, ಅದು ಒಂದು ಚಾರಿಟಿ ತರ ಹೋಗಿ ಅವ್ರಿಗೆ ಸೇರ್ಕೊಂಡಿರುತ್ತೆ. ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಮಾಣದ ದಾನ, ಯಾಕಂದ್ರೆ ದಿನನಿತ್ಯ ಹಸಿದ ಹೊಟ್ಟೆಗಳಿಗೆ ಅವ್ರ ಅನ್ನ ನೀಡ್ತಾ ಇದ್ದಾರೆ. ಅದರಲ್ಲಿ ನನ್ನದೂ ಒಂದು ಸಣ್ಣ ಅಳಿಲು ಸೇವೆ ಅಂತ ಹೇಳಕ್ ಬರಲ್ಲ, ಇನ್ನೂ ಸಣ್ಣ ಕಡಿಮೆ, ರೈಟ್? ಸೊ ಅಷ್ಟ 20 ರೂಪಾಯಿ ಬಿಟ್ರೆ ಇನ್ನು ಯಾರೂ ಕೂಡ ನಾನಾಗ್ಲಿ ನೀವಾಗ್ಲಿ NGO ಅಕೌಂಟಿಗೆ ಖಾತೆಗೆ ಎಲ್ಲೂ ಹಣನ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಾವಿಲ್ಲಿ ಯಾರಿಗೂ ದುಡ್ಡು ಇಸ್ಕೊಳ್ಳಲ್ಲ. ಇದು ಒಂದು ಆನ್ಲೈನ್ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ನಾನ್ ರಿಫಂಡಬಲ್ ಕ್ರೌಡ್ ಫಂಡಿಂಗ್ ಸಿಸ್ಟಮ್. ಅಂದ್ರೆ ನನಗೆ ಬಂದಂತ ಕ್ರೌಡ್ ಫಂಡಿಂಗ್ ಹೆಲ್ಪಿಂಗ್ ಫಂಡ್ ಏನಿದೆ ಇದು ನಾನ್ ರಿಫಂಡಬಲ್, ಮತ್ತೆ ಇದು ಮರಳಿ ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೂ. ಓಕೆ, ಇಲ್ಲಿ ಯಾವುದೇ ವ್ಯಕ್ತಿ ಸೇರ್ಕೊಂಡ್ರು ಕೂಡ ಅವರ ಸ್ವ ಇಚ್ಛೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ನಾನು ಯಾರನ್ನೂ ಕೇಳ್ತಾ ಇಲ್ಲ, ನೀವು ಕೊಡಿ ನೀವು ಕೊಡಿ ನೀವು ಕೊಡಿ ಅಂತೇಳಿ ಯಾರನ್ನೂ ಕೇಳ್ತಾ ಇಲ್ಲ. ಆ ವ್ಯವಸ್ಥೆಯಲ್ಲಿ ನನ್ನ ಹೆಸರು ತೋರಿಸುತ್ತೆ, ಅವ್ರು ನನಗೆ ಕೊಡ್ತಾ ಇದ್ದಾರೆ. ಕೊಡೋದು ಕೂಡ ಬಿಡೋದು ಕೂಡ ಅವರಿಗೆ ಸೇರಿದ್ದು. ಕೊಡ್ಲೂಬಹುದು, ಕೊಡದೇನೆ ಇರ್ಬೋದು. ಕೊಡಿ ಅಂತ ನಾನು ಕೇಳಕ್ ಬರಲ್ಲ, ಅವ್ರು ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದಾರೆ, ಬ್ಲೈಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಈ ಪ್ರಣಾಳಿ इस प्रणाली का कार्य लोगों को बिना किसी प्रतिबद्धता, ಸ್ನೇಹಿತರೆ ಯಾವುದೇ ಒಂದು ಕಂಡೀಷನ್ಸ್ ಇಲ್ಲದೇನೆ ಒಬ್ಬರನ್ನೊಬ್ಬರನ್ನ ಸೇರಿಸ್ತಾ ಹೋಗ್ಬೇಕು. ಏನಕ್ಕಪ್ಪ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗ್ಲಿ, ಸಹಾಯ ಸಿಗ್ಲಿ ಅಂತೇಳಿ. ಇಲ್ಲಿ ಇದೇನ್ ಸಿಸ್ಟಮ್ ಪೋರ್ಟಲ್ ಮಾಡಿದ್ದಾರೆ, ಇದೇನೋ ಒಂದು MLM ಆಗ್ಲಿ, ನೆಟ್ವರ್ಕಿಂಗ್ ಆಗಲಿ, ಪಾಂಜಿ ಸ್ಕೀಮ್ ಅಂತ ಖಂಡಿತ ಅಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಗೆ ಆರಂಭದಲ್ಲಿ ಹೇಳಿದೆ,
ಇದು ಲೆಫ್ಟು ರೈಟು ಮ್ಯಾಚಿಂಗು, ಆಮೇಲೆ ವೀಕ್ಲಿ ಪೇಔಟು ಈ ಥರದ್ದು ಏನೂ ಇರೋದಿಲ್ಲ, ರೈಟ್? ಯಾಕಂದ್ರೆ ಯಾರು ನಾವು ಕೂಡ ₹1 ಕಂಪ್ನಿ NGO ದುಡ್ಡಿಗೆ NGO ಅಕೌಂಟಿಂದ ನಾವು ಯಾರು ದುಡ್ಡು ಹಾಕೋದೇ ಇಲ್ಲ. ಮತ್ತೆ ಪಂಜೀಕರಣಕ್ಕೆ ಬಾದ್ ಅಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ 7 ದಿನದ ಒಳಗಾಗಿ 2 ಸದಸ್ಯರನ್ನ ನಾವು ಸೇರಿಸಲೇಬೇಕು. ಯಾರನ್ನೂ ತಂದು ಹಾಕೋದಲ್ಲ, ಮನೆ ವ್ಯಕ್ತಿಗಳನ್ನ ಸೇರಿಸೋದಲ್ಲ, ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನೇ ಸೇರಿಸ್ಬೇಕು. ಸ್ನೇಹಿತರೆ, 17 ಕೋಟಿ ಈ ವ್ಯವಸ್ಥೆಯಲ್ಲಿ ಪಡೆಯತಕ್ಕಂಥದ್ದು ಬಿಡೋತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇದೆ. ನೀವು ಪಡೀಲೂಬಹುದು, ಬಿಡ್ಲೂಬಹುದು. ನೀವು ಪಡಿತೀರಾ ಅಂತಂದ್ರೆ ಎಸ್, ಯಾರನ್ನು ಸೇರಿಸ್ತಾ ಇದ್ದೀರಾ ಅವ್ರ ಮೇಲೆ ಅದು ನಿರ್ಧಾರ ಆಗಿದೆ. ನೀವು ತರತಕ್ಕಂಥ ವ್ಯಕ್ತಿಗಳು ನಿಮಗಿಂತ ಉತ್ತಮರಾಗಿದ್ದಾರಪ್ಪ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡತಕ್ಕಂಥವ್ರು ಅಂತಂದ್ರೆ ಖಂಡಿತ ನೀವು 17 ಕೋಟಿ ಗಳಿಸ್ಬೋದು. ನೀವು ಸೇರಿಸಿದಂಥ ವ್ಯಕ್ತಿಗಳು ಕೆಲಸ ಮಾಡೋವರಲ್ಲ, ಸೋಮಾರಿಗಳು, ಅಥವಾ ಅವ್ರಿಗೇನು ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ, ಸುಮ್ಮನೆ ನೀವು ಹೇಳಿದ್ದಕ್ಕೆ, ನೀವು ಕಾಡಿಸಿದ್ದಕ್ಕೆ, ನಿಮ್ಮ ಬಲವಂತಕ್ಕೆ ₹220 ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತ ಅದರಿಂದ ನಿಮ್ಗೆ ಏನು ಉಪಯೋಗ ಇಲ್ಲ. ದಯವಿಟ್ಟು ಅಂಥವ್ರನ್ನ ನೀವು ಸೇರಿಸ್ಬೇಡಿ, ತರಬೇಡಿ. ಹಾಗಾಗಿ ಈ ವ್ಯವಸ್ಥೆ ನಿಮ್ಮದು ಅಂತ ಅನ್ಕೊಳ್ಳಿ. ಈ ವ್ಯವಸ್ಥೆಯಲ್ಲಿ ನೀವು ಗಳಿಸ್ಬೇಕಂತಂದ್ರೆ ನಿಮಗೆ ನಿಮ್ಮಷ್ಟೇ ದೊಡ್ಡ ಕನಸುಗಳನ್ನ ಒಂದು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನೇ ಬೇಕು. ಅದ್ರ ಜೊತೆಯಲ್ಲಿ ಇಬ್ಬರು ಸೇರಿಸಿದೀನಿ ಅಂದ್ರೆ ತಕ್ಷಣಕ್ಕೆ ಅವತ್ತಿಂದ ಅವತ್ತೇ ಆಗಿಂದಾಗಲೇ ₹300 ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗಬೇಕು. ₹300 ನಾನು ಯಾರಿಗೆ ಕೊಡ್ಬೇಕಂತಕ್ಕಂಥ ನಿಮಗೆ ಗೊತ್ತಿರ್ತದೆ, ನಿಮ್ಮ ಐಡಿನಲ್ಲಿ ಓಪನ್ ಮಾಡೋದು ಗೊತ್ತಾಗುತ್ತೆ. ಸೊ ಇದು ಈ NGO ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದೆ, ಅದ್ಭುತವಾದ ಅನುಕೂಲ ಮಾಡಿಕೊಟ್ಟಿದೆ ಸ್ನೇಹಿತರೆ. smrotibank.in ಇದರ ಒಂದು ವೆಬ್ಸೈಟ್. ಸ್ನೇಹಿತರೆ, ಒಂದು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಂತ ನಾನು ಪರಿಗಣಿಸ್ತೇನೆ. ಓಕೆ, ಯಾಕಂದ್ರೆ 100% ಆಗಿ 100% ನಿಮ್ಮ ಏನೇ ಒಂದು ಸಂದೇಹಗಳಂತ ಇದ್ರೂ ಕೂಡ ನಾನು ಇದ್ರ ಮುಖಾಂತರ ಇಲ್ಲಿ ನಿಮಗೆ ಕ್ಲಾರಿಫೈ ಕೊಡೋದಕ್ಕೆ ಸಾಧ್ಯತೆ ಆಗಲ್ಲ. ಆದರೂ ನಿಮ್ಮ ಏನಾದರೂ ಪ್ರಶ್ನೆಗಳಿತ್ತಾ ಚಿಂತೆ ಬೇಡ. ನಿಮ್ಮ ಯಾರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಿಮ್ಮನ್ನ ಯಾರು ಈ ಒಂದು ವ್ಯವಸ್ಥೆಗೆ ಕರೆ ತಂದಿದ್ದಾರೆ ಅವ್ರಿಗೆ ಮತ್ತೆ ನೀವು ಪುನಃ ಮಾತಾಡಿ. ಓಕೆ, ನಿಮ್ಮ ಏನೇ ಪ್ರಶ್ನೆಗಳು ಕೇಳ್ಕೊಳ್ಳಿ, ಅವರಿಂದ ನಿಮಗೆ ಓಕೆ ಇವತ್ತಿನ ಕಾರ್ಯಕ್ರಮ ಪ್ರೆಸೆಂಟೇಷನ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇವತ್ತಿನ ಒಂದು ಪ್ರೆಸೆಂಟೇಷನ್ ನಾನು ಮಾತುಗಳು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೇನೆ, ಈ ಕಾರ್ಯಕ್ರಮ ಝೂಮ್ ಮೀಟಿಂಗ್ ನಡೆಸ್ಕೊಡ್ತಾ ಇರೋದು ನಿಮ್ಮ ಅಭಿವೃದ್ಧಿ ಆಗ್ಲಿ ಅಂತ. ನಿಮ್ಮ ಈ ಕಡೆಯಿಂದ ಹೊಸ ಗೆಸ್ಟ್ಗಳನ್ನ ನೀವು ಈ ಕಾರ್ಯಕ್ರಮಕ್ಕೆ ಝೂಮ್ ಮೀಟಿಂಗಿಗೆ ಅಟೆಂಡ್ ಮಾಡಿಸಿಲ್ಲ ಅಂತಂದ್ರೆ ಉಪಯೋಗ ಹೆಂಗ್ ಸಾಧ್ಯ, ಬೆಳವಣಿಗೆ ಹೆಂಗ್ ಸಾಧ್ಯ? ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಜೀವನ, ನಿಮ್ಮ ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ. ನಾವು ಯಾವುದೇ ರೀತಿಯಾದ ಬಲವಂತ ಮಾಡೋಕ್ಕೂ ಆಗಲ್ಲ. ಯಾಕಂತಂದ್ರೆ ಈ ಕಾರ್ಯಕ್ರಮನ ಪ್ರತಿನಿತ್ಯ ನಾವು ಯಾವಾಗ ಕನ್ನಡ ಝೂಮ್ ಮೀಟಿಂಗ್ ನಡೆಸ್ಕೊಡ್ತೀವಿ, ಅವಾಗ ನೀವು ನಿಮ್ಮ ಟೀಮ್ನವರು ಹೊಸ ಗೆಸ್ಟ್ಗಳೆಲ್ಲ ಸೇರಿ ಯಶಸ್ವಿಗೊಳಿಸಿದ್ರೆ ಮಾತ್ರ ನಮಗೂ ಒಂದು ಸ್ಫೂರ್ತಿ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗೋಕ್ಕೆ. ಇಲ್ಲ ನಾವು ಪರಿಗಣಿಸ್ತೀವಿ, ಎಸ್ ನಿಮಗೆ ಝೂಮ್ ಮೀಟಿಂಗ್ ಅವಶ್ಯಕತೆ ಇಲ್ಲ, ನೀವೇ ಒಬ್ಬಂಟಿಯಾಗಿ ಓಕೆ ಅಥವಾ ನಿಮ್ಮ ಟೀಮ್ ಜೊತೆಗೆ ಫಿಸಿಕಲ್ ಆಗಿ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟಿ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾವು ಪರಿಗಣಿಸ್ಬಿಟ್ಟು ವಾರಕ್ಕೊಂದ್ಸಲ ನಾವು ಕನ್ನಡ ಮೀಟಿಂಗ್ ಮಾಡತಕ್ಕಂಥ ಆಲೋಚನೆ ಮಾಡ್ತೀವಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್